ನೋಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಬಹಳ ಪ್ರಮುಖವಾಗಿ ಈಗಿನ ಕಾಲಘಟ್ಟದಲ್ಲಿ ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ನನ್ನ ಮರಿ ಮಕ್ಕಳಿಗೂ ಅಂತ ಹಣ ಆಸ್ತಿನೆಲ್ಲ ಸಂಪಾದನೆ ಮಾಡಿ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನೀವು ಅದೆಲ್ಲವನ್ನ ಬಿಟ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡಿ ಹೊರಟಿರುವಂತ ನಿಮ್ಮ ಆಲೋಚನೆ ನಿಜವಾಗ್ಲೂ ಕೂಡ ಅದ್ಭುತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಿಯಲ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನೊಂದು, ಈ ಕನಸು ನಿಮ್ಗೆ ಹೇಗೆ ಬಂತು, ಯಾಕೆ ಬಂತು ಅಂತ? ಸರ್, ಜಗತ್ತಿನಲ್ಲಿ ಯಾವ ದೊಡ್ಡ ದೊಡ್ಡ ಆವಿಷ್ಕಾರಗಳಾಗಿದೆ, ಯಾವ ವೈಜ್ಞಾನಿಕವಾದ ಆವಿಷ್ಕಾರಗಳಾಗಿದೆ, ಅದೆಲ್ಲ ಶ್ರೀಮಂತರಿಂದ ಆಗಿಲ್ಲ. ಬಡತನದಿಂದ ನೊಂದು ಬೆಂದು ಸಾಕಷ್ಟು ಕಷ್ಟ ಅನುಭವಿಸಿದಾಗ ಅದು ಒಂದು ಆಲೋಚನೆ ಒಳೆಯುತ್ತದೆ. ನಾನು ಏನಾದರೂ ಈ ಭೂಮಿಗೆ ಬಂದಿದ್ದೀನಿ, ಏನಾದರೂ ಒಂದು ಒಳ್ಳೆಯದನ್ನ ಸಾಧಿಸೋಣ ಅನ್ನೋ ಒಂದು ಅನುಭವ ಹೋದೆ. ಹಾಗೆ ನಾನು ಹಳ್ಳಿಗಾಡಿನಿಂದ ಬಂದಂತ ವ್ಯಕ್ತಿ. ನಮ್ಮ ತಂದೆ ಒಂದು 2-3 ಎಕರೆ ಒಣ ಜಮೀನಿತ್ತು. ನಮ್ಮನ್ನು ಸಾಕೋದೇ ಬಹಳ ಕಷ್ಟ ಇತ್ತು. ಹಾಗಾಗಿ ನನಗೆ ಓದ್ಬೇಕು ಅನ್ನೋ ಹಂಬಲ, ಆದ್ರೆ ಅವ್ರಿಗೆ ಓದಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ಲ. ಹೀಗಾಗಿ ನಾನು ಕೊನೆಯಲ್ಲಿ ಒಂದು ಆಲೋಚನೆ ಮಾಡಿದೆ. ನಾನು ಎಲ್ಲ ನನಗೆ ಒಂದು ಮನೆ ಮಾಡಿಕೊಂಡು ಒಂದು ಸಂಸಾರ ಮಾಡೋದು, ಅದು ಒಂದು ಕುಟುಂಬಕ್ಕೆ ಸೇರೋದು. ನಾನು ಓದೋ ಕಾಲದಲ್ಲಿ ಪುಸ್ತಕ ಯಾವಾಗ ಇರಲಿಲ್ವೋ, ಯಾಕೆ ನಾನು ಪುಸ್ತಕ ಸಂಗ್ರಹಿಸಿ ಮುಂದೆ ಒಂದು ನಮ್ಮ ಪೀಳಿಗೆ ಮಕ್ಕಳಿಗೆ ಅನುಕೂಲ ಮಾಡಬಾರದು? ಅದು ಮೊದಲನೇ ಆಲೋಚನೆ. ಅದಕ್ಕೆ ಪೂರಕವಾಗಿ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರ ಬರುವಾಗ ಕೊನೆಯ ಪೀರಿಯಡ್ ಅಲ್ಲಿ ನನಗೆ ಕೆ ಅನಂತರಾಮ ಅನ್ನೋ ನಮ್ಮ ಅವರು ಆದರ್ಶ ಗುರುಗಳು ಅವ್ರು ಹೇಳಿದ್ದು 1-3 ಮಾತು ನನ್ನ ಮನಸ್ಸಿನಲ್ಲಿ ಅಚ್ಚಳಿದೇನೆ ಉಳಿದು, ಅದು ಹೇಳಲೇಬೇಕಾಗತ್ತೆ. ಹೇಳಿ. ಅವ್ರು ಏನ್ ಹೇಳ್ತಾರೆ, ಸ್ನೇಹಿತರೆ, ನೀವೀಗ ಒಂದು ಸರ್ಟಿಫಿಕೇಟ್ ತಗೊಂಡು ಈಗ ಹೊರ ಹೋಗ್ತಾ ಇದ್ದೀರಿ, ನಿಮ್ದು ಡಿಗ್ರಿ ಮುಗೀತು, ನೀವೇನ್ ತಿಳ್ಕೊಂಡಿದ್ದೀರಿ, ಏನ್ ಈಗ ಒಂದು ಕೆಲಸ ಸಿಕ್ಕರೆ ಆರಾಮಾಗಿ ಜೀವನ ಮಾಡಬಹುದು ಅಂತ. ಅದಕ್ಕೆ ಯಾವ ಬೆಲೆ ಇಲ್ಲ ನಿಮ್ಮ ಸರ್ಟಿಫಿಕೇಟ್ಗೆ. ಅದಕ್ಕೆ ನಿಮ್ಮ ತ್ಯಾಗ, ಸಮಾಜಕ್ಕೆ ಏನೇನೋ ನೀವು ಕೊಡುಗೆಯನ್ನು ಕೊಡಬೇಕು, ಅದಕ್ಕೆ ತುಂಬಿದಾಗ ಮಾತ್ರ ಸರ್ಟಿಫಿಕೇಟ್ಗೂ ಇದು ಬರುತ್ತೆ. ನಿಮ್ಮ ಆಲೋಚನೆ, ನಿಮ್ಮ ವ್ಯಕ್ತಿತ್ವಕ್ಕೂ ಬೆಲೆ ಬರುತ್ತೆ ಅಂತ 1-2-3 ಮಾತನ್ನ ಹೇಳಿದ್ರು. ಅದೇನು, ಏನಾದರೂ ನೀವು ಈಗ ಜ್ಞಾನದ ಶಿಖರಗಳಿದೆ, ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ, ಅಥವಾ ಇನ್ನೇನಾದ್ರೂ ಒಳ್ಳೇದನ್ನ, ಅದು ಸಮಾಜಮುಖಿಯಾಗಿರ್ಬೇಕು. ಇನ್ ಕೆಲವರು ಏನ್ ಮಾಡ್ತಾರೆ, ಒಂದು ಸಿಗರೆಟ್ ಪ್ಯಾಕೋ ಇದು ಪ್ಯಾಕೋ ಮಾಡಿ ಊರಿಗೆಲ್ಲ ತೋರ್ತಾರೆ. ಹೌದು, ಅದೇನು ಅದರಿಂದ ಉಪಯೋಗ ಆಗಲ್ಲ. ಹಾಗೆ ಯಾವ್ದಾದ್ರೂ ಈ ಸಮಾಜಕ್ಕೆ ಅನುಕೂಲ ಆಗೋದೇ ಮಾಡಿ ಅಂದಾಗ ನಾನು ಆಯ್ಕೆ ಮಾಡ್ಕೊಳ್ಳೋದು ಪುಸ್ತಕಗಳು. ನಾನು ಮೊದಲು ಪುಸ್ತಕಗಳನ್ನ ಆಯ್ಕೆ ಮಾಡ್ತಿದ್ದೆ, ಓದ್ತಿದ್ದೆ. ಅವ್ಯಾವ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರು ಮುಂತಾದಂತವರ ಪುಸ್ತಕಗಳನ್ನ ಓದ್ತಾ ಇದ್ದೆ. ಅದೊಂಥರ ಇನ್ಸ್ಪಿರೇಷನ್ ಆಯ್ತಾ ಇತ್ತು. ಅವರು ಅದನ್ನ ಹೇಳಿದಾಗ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಹುಟ್ಟಿತು. ಹೌದು, ನಾನು ಸ್ವತಂತ್ರವಾಗಿ ಏನೇ ಮಾಡಿದ್ರು ಅದು ಯಾವುದೇ ಇದಾಗಲ್ಲ, ಈ ಜಗತ್ಗೆ ಅನುಕೂಲ ಆಗೋಂಗೆ ನನಗೂ ಪುಸ್ತಕ ಸಿಗ್ತಿರ್ಲಿಲ್ಲ ಆಗ. ಹೌದು, ಯಾಕೆ ನಾನು ಪುಸ್ತಕ ಕಲೆಕ್ಟ್ ಮಾಡಬಾರ್ದು ಅನ್ನೋದೊಂದು ಮನಸ್ಸಿನಲ್ಲಿ ಆಲೋಚನೆ ಹುಟ್ಟಿ, ಆಗ ನಾನು ಪುಸ್ತಕವನ್ನು ಓದೋದು. ಅದನ್ನ ನಿಜ ಹೇಳ್ತೇನೆ, ನನಗೆ ಮಧ್ಯಾಹ್ನದ ಒಂದು ಸ್ವಲ್ಪ ಊಟಕ್ಕೆ ಇದ್ದಂತ ದುಡ್ಡಿದ್ರು ಹಸ್ಕೊಂಡಿದ್ದು ಹೋಗಿ ಪುಸ್ತಕ ತಗೋ ಬರ್ತಾ ಇದ್ದೆ. ಆ ತರ ರಿಯಲಿ ಗ್ರೇಟ್.